ಪಡಿತರ ವಿತರಕರಿಂದ ಆಹಾರ ಇಲಾಖೆ ಅಧಿಕಾರಿಗಳು ಲಂಚ ಪಡೆಯುತ್ತಿದ್ದಾರೆ ಎಂಬ ಆರೋಪಗಳು ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿದ್ದು ಅವುಗಳಿಗೆ ಯಾವುದೇ ಆಧಾರವಿಲ್ಲ ಅಂತ ಜಿಲ್ಲಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಚನ್ನಕೇಶವ ಸ್ಪಷ್ಟಪಡಿಸಿದರು. ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಮಾಡಲಾಗುತ್ತಿರುವ ಲಂಚಾರೋಪಗಳು ಸಂಪೂರ್ಣ ಆಧಾರರಹಿತವಾಗಿದ್ದು ಅಧಿಕಾರಿಗಳ ಗೌರವಕ್ಕೆ ಧಕ್ಕೆ ತರುವ ಉದ್ದೇಶದಿಂದಲೇ ಇಂತಹ ಹೇಳಿಕೆಗಳನ್ನು ನೀಡಲಾಗುತ್ತಿದೆ ಅಂತ ಹೇಳಿದರು. ಹಾಸನ ಜಿಲ್ಲೆಯಲ್ಲಿ 860 ನ್ಯಾಯಬೆಲೆ ಅಂಗಡಿಗಳು ಕಾರ್ಯನಿರ್ವಹಿಸುತ್ತಿದ್ದು ಇದುವರೆಗೂ ಲಂಚದ ಕುರಿತು ಯಾವುದೇ ದೂರುಗಳು ಬಂದಿಲ್ಲ. ಸಾಕ್ಷ್ಯವಿಲ್ಲದೆ ಆರೋಪ ಮಾಡುವುದು ನ್ಯಾಯಸಮ್ಮತವಲ್ಲ ಮತ್ತು ಇದು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸುವ ಪ್ರಯತ್ನ ಅಂತ ಸಂಘದ ಅಧ್ಯಕ್ಷ ಚನ್ನಕೇಶವ ಹೇಳಿದರು. ಪರವಾಗಿ ಬಂದು ಮಾಡಿದ್ದಾರೆ ಸರ್. ಅವರು ಅನಾವಶ್ಯಕವಾಗಿ ನಮ್ಮ ಜಿಲ್ಲಾ ಆಹಾರ ಇಲಾಖೆಯ ಅಧಿಕಾರಿಗಳ ಬಗ್ಗೆ ದೂರಿದ್ದಾರೆ. ಜೊತೆಗೆ ನ್ಯಾಯಬೆಲೆ ಅಂಗಡಿಯವರು ನಾವಂತೂ ಕರೆಕ್ಟಾಗಿ ಜಿಲ್ಲೆ ಒಳಗೆ ವಿತರಣೆ ಪ್ರತಿಯೊಂದು ಕೂಡ ಮಾಡ್ತಾ ಇದ್ದೀವಿ ಸರ್. ಅಧಿಕಾರಿ ವರ್ಗದವ್ರದ್ದು ನಮಗೇನು ತೊಂದರೆ ಇಲ್ಲ ಸರ್. ಅವರು 20,000 ತಗೋತಾರೆ, 50,000 ತಗೋತಾರೆ, 15,000 ತಗೋತಾರೆ ಅಂತೇಳಿ ಇಲ್ಲ ಸಲ್ಲದ ದೂರನ್ನು ಹೇಳಿದ್ದಾರೆ ಸರ್. ಜೊತೆಗೆ ಕರ್ನಾಟಕ ರಾಜ್ಯ ಪಡಿತರ ವಿತರಕರ ಸಂಘದ ನಮ್ಮ ಅಧ್ಯಕ್ಷರು ನಾವು ಸುಮಾರು ಸಾರಿ ಬಂದಿಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ ಸರ್. ನಮ್ಮಲ್ಲಿ ಏನಾಗಿದೆ ಅಂತಂದರೆ ನ್ಯಾಯಬೆಲೆ ಅಂಗಡಿಗಳು ಸುಮಾರು ನಮ್ಮ ಜಿಲ್ಲೆಯಲ್ಲಿ 860 ನ್ಯಾಯಬೆಲೆ ಅಂಗಡಿಗಳಿದ್ದಾವೆ. ನಾವು ವಿತರಣೆಯಲ್ಲಿ ಯಾವುದೇ ಲೋಪದೋಷ ಇಲ್ಲ ಸರ್. ಹಾಗೆ ನಮ್ಮಲ್ಲಿ ಇದ್ದಾರೆ, ಒಂದು 5% ಇರ್ಬೋದು ಸರ್, ಇಲ್ಲ ಅಂತಲ್ಲ. ಆ ಥರ ದೂರುಗಳಿದ್ದಾಗ ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತಗೋತಾರೆ. ನಾವು ಸಂಘದವರು ಕೂಡ ನಾವು ಮೀಟಿಂಗ್ ಕರೆದಾಗ ನಮ್ಮ ಮಾಲೀಕರುಗಳಿಗೆ ಹೇಳ್ತೀವಿ, ಪಡಿತರದಾರರಿಗೆ ನಾವು ಯಾವುದೇ ಬೈಯೋದಾಗಲಿ ಅಥವಾ ಇನ್ನೊಂದಾಗಲಿ ಅಥವಾ ಗೌರವಯುತವಾಗಿ ನಡ್ಕೋಬೇಕು. ಅವರನ್ನು ನಾವು ಯಾವತ್ತೂ ಅವಮಾನ ಮಾಡೋದಾಗಲಿ ಇನ್ನೊಂದಾಗಲಿ ಮಾಡಬಾರ್ದು. ನಮ್ಮ ಏನು ಸರ್ಕಾರದ ಕಾನೂನು ಪ್ರಕಾರ ವಿತರಣೆ ಏನು ಮಾಡಬೇಕು ಅದನ್ನು ನಾವು ವಿತರಣೆ ಮಾಡ್ಕೊಂಬರ್ತಾ ಇದ್ದೀವಿ ಸರ್. ಆದಾಗ್ಯೂ ಕೂಡ ಅವರು ಸಂಘದ ಅಧ್ಯಕ್ಷ, ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಂಡಿದ್ದಾರೆ ಸರ್. ಅವರು ಅಧ್ಯಕ್ಷರೇ ಅಲ್ಲ ಸರ್, ಅವರು ಬೇರೆ ಹುಬ್ಬಳ್ಳಿಯವರು ಕೃಷ್ಣಾ ನಾಯಕ್ ಅಂತ ಅಧ್ಯಕ್ಷರು ಸರ್. ಅನಾವಶ್ಯಕವಾಗಿ ಬಂದು ನಮ್ಮ ಜಿಲ್ಲೆಯಲ್ಲಿ ಅವರ ಸಂಘ ಇಲ್ಲ, ಸಂಸ್ಥೆ ಇಲ್ಲ, ಇನ್ನೊಂದಿಲ್ಲ, ಏನಿಲ್ಲ. ಅವರ ವೈಯಕ್ತಿಕವಾಗಿ ಯಾರೋ ಒಬ್ಬರ ಸ್ನೇಹಕ್ಕೋಸ್ಕರ ಬಂದ್ಬಿಟ್ಟು ಇಲ್ಲಿ ಪ್ರೆಸ್ ಮೀಟ್ ಮಾಡಿ ನಮ್ಮ ಇಲಾಖೆ ಬಗ್ಗೆ ನಮ್ಮಲ್ಲಿ ಒಂದು ಅಧಿಕಾರಿಗಳಿಗೆ ಅಸಮಾಧಾನ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಅದರ ಒಂದು ತಮ್ಮ ಪತ್ರಿಕೆ ಎಲ್ಲ ಸುಮಾರು 5-6 ಪತ್ರಿಕೆಗಳಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾವು ಈ ದಿನ ನಿಮ್ಮ ಮುಂದೆ ಬಂದು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತೇಳಿ ತಮ್ಮ ಹತ್ರ ಅನುಮತಿ ತಗೊಂಡಿದ್ದೀವಿ ಸರ್. ಸರ್ ಸುಳ್ಳು ಸರ್. ಸರ್ ಅಳತೆ ಸರಿಯಾಗಿ ಕೊಡದೇ ಇದ್ರೆ, ದುಡ್ಡು ತಗೊಂಡ್ರೆ ಅಥವಾ ಸರಿಯಾಗಿ ಕೊಡದೇ ಇದ್ದಾಗ ಖಂಡಿತ ಕ್ರಮ ತಗೊಳ್ಳಿ ಸರ್. ಅದ್ರ ಬಗ್ಗೆ ನಮ್ಮದು ಎರಡನೇ ಮಾತೇ ಇಲ್ಲ ಸರ್. ನಮ್ಮದು ನಾವು ಯಾವತ್ತೂ ಕೂಡ ಅದಕ್ಕೆ ಯಾವತ್ತೂ ಸಪೋರ್ಟ್ ಮಾಡಲ್ಲ ಸರ್. ಪತ್ರಿಕಾಗೋಷ್ಠಿಯಲ್ಲಿ ಪಡಿತರ ವಿತರಕರ ಸಂಘದ ಹಾಸನ ತಾಲೂಕು ಅಧ್ಯಕ್ಷ ನಾಗರಾಜು, ತಾಲೂಕು ಕಾರ್ಯದರ್ಶಿ ಡಿಟಿ ಮಂಜೇಗೌಡ, ರವಿ, ಸಿದ್ದೇಶ ಕೆಲವತ್ತಿ, ಜಯಕುಮಾರ್, ಉಡುವಾರೆ ಇತರರು ಉಪಸ್ಥಿತರಿದ್ದರು.